ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಷ್ಟೇ ಎಲ್ರು ಹೇಳ್ತಾ ಇದ್ರು ಗಿರಿ ಸರ್ ಯಾವ ಜಾನರ್ ಸಿನಿಮಾ ಸ್ಟಿಕ್ ಆಗ್ತಾರೆ ಅನ್ನೋದೇ ಕನ್ಫ್ಯೂಸ್ ಆಗ್ತಿದೆ ಅಂತ. ರಾಮರಸ ಹೀರೋನ ರಿವೀಲ್ ಮಾಡೋದೇ ಈ ರೇಂಜಿಗೆ ವಿಡಿಯೋ ಮಾಡಿದೀರಾ, ಏನ್ ಹೇಳ್ತೀರಾ? ಇಲ್ಲ, ನಾನು ಮಾಡಿದ್ದೀನಿ ಅಂತಂತ ಕಂಪ್ಲೀಟ್ ರೇಟ್ ಗುರು ಸರ್ ಹೋಗ್ಬೇಕು. ನನ್ನ ಎಲ್ಲಾ ಸಿನಿಮಾಗಳಿಗೂ ಪ್ರೆಸ್ನವ್ರಿಗಿರೋ ಕಂಪ್ಲೀಟ್ ಒಂದೇ, ಮಾರ್ಕೆಟಿಂಗ್ ಮಾಡಕ್ ಬರಲ್ಲ ನಿಮಗೆ. ನಾನು ಹೇಳೋದು ಗೊತ್ತಿಲ್ಲ ಸರ್, ಯಾರಾದ್ರೂ ಟೇಕ್ ಓವರ್ ಮಾಡ್ಕೊಂಡು ಮಾಡ್ಬಿಟ್ರೆ ಬೇಕಾದ್ರೆ ಹೆಸರು ಹಾಕೋದ್ ಬೇಡ, ನಮ್ದು ಸಿನಿಮಾ ಒಂದು ಚೆನ್ನಾಗಿ ಆಗ್ಬಿಟ್ರೆ ಮಾರ್ಕೆಟಿಂಗ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಮೂರನೇ ಸಲ ಪ್ರೆಸ್ನವ್ರ ಜೊತೆ ಎಲ್ಲ ಸೇರಿ, ಇನ್ನೂ ಸಿನಿಮಾ ಶುರುನೂ ಆಗಿಲ್ಲ, ಅಷ್ಟೊತ್ತಿಗಾಗಲೇ ಮಾಡ್ತಿದ್ದಾರೆ. ಸೊ ಇದು ಇಂಥದ್ದು ಬೇಕು ಅಂತ ನಾನು ಕೇಳಿದೆ ನಿಮ್ಗೆ. ಅಂದ್ರೆ ಸಿನಿಮಾಗೂ ಇದಕ್ಕೂ ಸಂಬಂಧ ಇಲ್ಲ, ಬರೀ ಹೀರೋ ರಿವೀಲ್ ಮಾಡ್ಲಿಕ್ಕೆ ಒಂದ್ಸಲ ಟೈಟಲ್ ರಿವೀಲ್ ಮಾಡ್ಲಿಕ್ಕೆ, ಹೀರೋ ಯಾರು ಅಂತ ರಿವೀಲ್ ಮಾಡ್ಲಿಕ್ಕೆ ಒಂದು ವಿಡಿಯೋ ಮಾಡ್ಬೇಕಂತೆಲ್ಲ ಕೇಳಿದ್ರೆ ಮಾಡೋಣ ಅಂದ್ರು. ಈ ಬರಗಾಲದಲ್ಲೂ ಈಗಲೂ ನಾನು ಬಾವಿ ತೋಡ್ತೀನಿ, ಒಂದು ಜಲಾಶಯ ಕಟ್ತೀನಿ ಅನ್ನೋ ಧೈರ್ಯ ಅವರಿಗೆ ಇದ್ದದ್ರಿಂದಲೇ ಇದು ಆಗ್ಲಿಕ್ಕೆ ಸಾಧ್ಯ ಇದೆ. ಸೊ ನಮ್ಗೇನಂತೆ ಕೊಡ್ತಾ ಇನ್ ಸಪೋರ್ಟ್ ಸಿಕ್ಕರೆ ನಾವು ಮಾಡ್ಬೋದಿತ್ತು. ಬಟ್ ಎಲ್ಲದೂ ಕ್ರೋಢೀಕರಿಸಿ ಏನಾಯ್ತು ಹೇಳಿದ್ರೆ, ಆ ಸ್ಕ್ರಿಪ್ಟು ನಾವು ಮಾಡಾದ್ಮೇಲೆ ಅದನ್ನ ಲೀಡ್ ಮಾಡ್ಲಿಕ್ಕೆ ಆ ಕಡೆ ಯಂಗ್ಸ್ಟರು ಆಗಿರ್ಬೇಕು, ಮತ್ತೆ ಇದನ್ನು ಹೀರೋ ಅಂತ ಅನ್ಸ್ಬೇಕು ಅನ್ನೋದ್ ರೀತಿಯಲ್ಲಿ ಸುಮಾರು ಸಲ ಇದು ಮಾಡ್ಕೊಂಡು ತೂಗಿ ಎಳೆದು ಎಲ್ಲ ಮಾಡ್ಬೇಕಾದ್ರೆ ಇವ್ರು ಒಂದ್ ದಿವಸ ನನಗೆ ಫೋನ್ ಮಾಡಿದ್ರು. ಊಟ ಮಾಡ್ತಾ ಇದ್ದೆ, ನಾನು ಸ್ಪೀಕರ್ ಹಾಕೊಂಡು ಕೇಳಿದ್ರು, ಸರ್ ಕಾರ್ತಿಕ್ ಅವರು ಇದ್ರೆ ಹೇಗಿರ್ತಾರೆ? ಯಾರು ಸರ್ ಕಾರ್ತಿಕ್? ಸರ್ ಬಿಗ್ ಬಾಸ್ ವಿನ್ನರ್. ನಾನು ನೋಡಿಲ್ಲ ಸರ್ ಬಿಗ್ ಬಾಸ್ ವಿನ್ನರ್. ನಮ್ಮ ಅಮ್ಮ ಒಂದೇ ಮಾತು ಬಿಡ್ರು, ತುಂಬಾ ಚೆನ್ನಾಗಿದೆ ಅನ್ಕೊಂಡು ಹುಡುಗ ಬಿಡ್ಬೇಡುವ ಅಂತ ಹೇಳಿದ್ರು. ಸೊ ಅಲ್ಲಿ ನಮ್ಮ ಅಮ್ಮ ನನ್ನ ಅಪ್ರೂವ್ ಮಾಡಿದೆ, ಅವ್ರನ್ನ ಅಪ್ರೂವ್ ಮಾಡಿದ್ದಾರೆ. ಸೊ ಹಂಗಾಗಿ ನಾನು ಓಕೆ ಸರ್ ಬನ್ನಿ ಅಂತ ಹೇಳಿ ಮೀಟ್ ಆದ್ವಿ. ಫಸ್ಟ್ ಪರಿಚಯದಿಂದಲೂ ತುಂಬಾ ಇಂಪ್ರೆಸ್ ಮಾಡ್ತಾ ಹೋದ್ರು. ನೀವು ಇಲ್ಲೇ ನೋಡ್ಬೋದು, ಅದು ಕಾಮಿಡಿ ಪಂಚ್ ಟೈಮಿಂಗ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಅಪ್ರೋಚ್ ಆಗಿರ್ಬೋದು. ಸೊ ವೆಲ್ಕಮ್ ಮಾಡೋದಕ್ಕಿಂತ ಅದು ಡೆಸ್ಟಿನಲ್ಲಿ ಇತ್ತು ಅನ್ಸುತ್ತೆ. ಇದನ್ನು ಲೀಡ್ ಮಾಡ್ಲಿಕ್ಕೆ ಒಬ್ಬ ನಾಯಕ ಬರಬೇಕಾಗಿರೋದು. ಅಂಡ್ ಅವ್ರನ್ನ ಇದು ಮಾಡ್ಲಿಕ್ಕೆ ಒಂದು ಛತ್ರಛಾಯೆಯಲ್ಲಿ ಕೊಡ್ಲಿಕ್ಕೆ ನೀವು ಕಿಚ್ಚ ಸರ್ ಬಂದಿದ್ದೀರಾ. ತುಂಬಾ ಸರ್ ಥ್ಯಾಂಕ್ ಯು. ನನಗೆ ಎಲ್ರಿಗೂ ನಮಸ್ಕಾರ. ಸುದೀಪ್ ಸರ್ಗೆ ತುಂಬಾ ಧನ್ಯವಾದಗಳು. ಆಕ್ಚುಲಿ ಭಾನುವಾರ ಅಂದ್ರೆ ಫ್ಯಾಮಿಲಿ ಟೈಮ್, ಆ ಫ್ಯಾಮಿಲಿ ಟೈಮ್ನ ಬಿಟ್ಟು ಒಂದು ಹೊಸ ಟೀಮ್ನ ಮತ್ತು ಅವರ ಜೊತೆ ಒಂದು 113 ದಿನ 115 ದಿನ ಇದ್ದಂತ ನಮ್ಮ ಕಾರ್ತಿಕ್ ಮಹೇಶ್ ಅವ್ರನ್ನ ಸಪೋರ್ಟ್ ಮಾಡಕ್ ಬಂದಿದ್ದಾರೆ. ತುಂಬಾ ಹೃದಯದ ಧನ್ಯವಾದಗಳು ಸರ್ ಸುದೀಪ್ ಸರ್ಗೆ. ಇದು ಒಂದು ಏನಂದ್ರೆ, ಒಂದು ಹೀರೋನ ಒಂದು ಪೋಸ್ಟರ್ ಮೂಲಕ ಲಾಂಚ್ ಮಾಡೋದು ತುಂಬಾ ಈಸಿ ಅದು. ಆದ್ರೆ ಒಬ್ಬ ಹೀರೋನ ಏನ್ ಕ್ಯಾರೆಕ್ಟರ್ ಇರುತ್ತೆ, ಒಂದು ಅವನು ಏನ್ ಮೂಡಲ್ಲಿ ಸಿನಿಮಾದಲ್ಲಿ ಇರ್ತಾನೆ, ಒಂದು ಸಿನಿಮಾ ಇಡೀ ಮೂಡ್ ಹೇಗಿರುತ್ತೆ ಮತ್ತು ಯಾವ ತರ ಕ್ಯಾರೆಕ್ಟರ್ಗಳೆಲ್ಲ ಬರಬಹುದು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಐಡಿಯಾ ಬಂತು. ಆ ಐಡಿಯಾ ಇಡೀ ಟೀಮ್ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದಾಗ ಇದು ತರದೊಂದು ಪ್ಲಾನ್ ಬಂತು. ಅಂದ್ರೆ ಒಂದು ರಾಮರಸ ಟೈಟಲ್ ನ ಇಟ್ಕೊಂಡು ಆ ಟೈಟ್ಲಿಗೆ ಸೂಟ್ ಆಗೋ ತರದ್ದು ಒಂದು ಕಾನ್ಸೆಪ್ಟ್ ಹುಡುಕಿ ಅದನ್ನ ಒಂದು ವಿಡಿಯೋ ಮಾಡಿದೀವಿ. ಇದು ಜಸ್ಟ್ ಏನಂತಂದ್ರೆ, ಇದ್ರೊಳಗಡೆ ಇರೋ ಇಷ್ಟು ಕ್ಯಾರೆಕ್ಟರ್ಗಳನ್ನ ಮಾತ್ರ ರಿವೀಲ್ ಮಾಡಿದೀವಿ. ಕತೆ ಬೇರೆ ಆದಂತ ರೀತಿಯಲ್ಲಿ ಈ ಕತೆ ಇರುತ್ತೆ. ಈ ಕ್ಯಾರೆಕ್ಟರ್ಗಳನ್ನ ನೀವು ನೋಡ್ತಾ ಹೋದ್ರೆ ಇದ್ರ ಒಳಗಡೆ ಇರುವಂತ ಕತೆ ಏನೆಲ್ಲ ಇರ್ಬೋದು ಅನ್ನೋದು ಒಂದು ಥಿಂಕಿಂಗ್ ಪ್ರೋಸೆಸ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಡೀ ಸಿನಿಮಾ ಹಂತ ಬರೋವರೆಗೂ ಏನೆಲ್ಲ ಇರ್ಬೋದು ರಾಮರಸದಲ್ಲಿ ಅನ್ನೋದಕ್ಕೋಸ್ಕರ ಇದೊಂದು ಟ್ರೈ ಮಾಡಿದೀವಿ. ಕಾರ್ತಿಕ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಬಿಗ್ ಬಾಸ್ ಅಂದ್ರೆ ಅದಕ್ಕಿಂತ ಮುಂಚೆ ಅವರು ಡೊಳ್ಳು ಅಂತ ಒಂದು ಸಿನಿಮಾ ಮಾಡಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಅದಾದ್ಮೇಲೆ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಂತ ದಿನಗಳಲ್ಲಿ ಕೆಲವು ವಿಡಿಯೋಗಳು ಮತ್ತು ಅವ್ರು ನಡ್ಕೊಳ್ಳುವಂತ ರೀತಿಗಳು ಮತ್ತು ಅವರಲ್ಲಿರುವಂತ ಒಂದು ಅಗ್ರೆಸ್ನೆಸ್, ಅಂದ್ರೆ ಒಬ್ಬ ಹೀರೋ ಅಂದ್ರೆ ಒಬ್ಬ ಕಮರ್ಷಿಯಲ್ ಹೀರೋ ಆಗಕ್ಕೆ ಕೆಲವು ಮಟೀರಿಯಲ್ಗಳು ಬೇಕು, ಅದೆಲ್ಲ ಅವರಲ್ಲಿ ಕಾಣಿಸ್ತಾ ಇತ್ತು. ಅದಾದ್ಮೇಲೆ ನಾವು ಒಂದು 5-6 ಡೇಸ್ ಇವಾಗ ಆಲ್ರೆಡಿ ಶೂಟ್ ಮಾಡಿದೀವಿ. ಕಾರ್ತಿಕ್ ನಿಜವಾಗ್ಲೂ ಒಬ್ಬ ಒಳ್ಳೆ ನಟನಾಗಿ ಇಂಡಸ್ಟ್ರಿಯಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರ್ತಾನೆ ಅನ್ನೋದು ಪ್ರಾಮಿಸ್ ನಾನು ಮಾಡೇ ಮಾಡ್ತೇನೆ. ಯಾಕೆಂದ್ರೆ ಸುಮಾರು ಒಂದು ಟೈಮ್ ನಾವು ಸ್ಪೆಂಡ್ ಮಾಡ್ತಾ ಇದೀವಿ ಅವ್ರ ಜೊತೆಗೆ. ಡೆಫಿನೆಟ್ ಆಗಿ ಒಂದು ಒಳ್ಳೆ ಪ್ರಾಮಿಸಿಂಗ್ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಅವ್ರನ್ನ ಬಿಗ್ ಬಾಸ್ ಆದ್ಮೇಲೆ ಒಂದು ರೀಲಾಂಚ್ ತರದ್ದು ಈ ಸಿನಿಮಾ ಡೆಫಿನೆಟ್ ಆಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಟೆಕ್ನಿಷಿಯನ್ ಬಗ್ಗೆ ಹೇಳ್ಬೇಕಂದ್ರೆ, ಡೈರೆಕ್ಟರ್ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಕಮರ್ಷಿಯಲಿ ಅದು ಎಷ್ಟು ಬ್ಲಾಕ್ ಬಸ್ಟರ್ ಏನೋ ಗೊತ್ತಿಲ್ಲದೆ ಇದ್ರು ಅದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಡೆಫಿನೆಟ್ ಆಗಿ ಮಾಡಿದ್ದಾರೆ. ಜಟ್ಟ ಇರ್ಬೋದು, ಮೈತ್ರಿ ಇರ್ಬೋದು, ಈ ತರದ ಸಾಕಷ್ಟು ಸಿನಿಮಾಗಳನ್ನ ನೀವು ನೋಡಿರ್ತೀರ. ಒಂದೊಳ್ಳೆ ಟೆಕ್ನಿಷಿಯನ್ ಟೀಮ್, ನಮ್ಮ ಭರತ್ ಬಿಜೆ ಇರ್ಬೋದು, ನಮ್ಮ ಕೆ ಸರ್ ಸುಮಾರು 100 ರೀಚ್ ಈ ಪಿಕ್ಚರ್ಗೆ ಅಂತ ಅನ್ಕೊಳ್ತಾ ಇದ್ದೀವಿ. ಮೋಸ್ಟ್ಲಿ 100 ಸಿನಿಮಾ DOP ಆಗಿ, ಸಿನಿಮಾಗ್ರಾಫರ್ ಆಗಿ ಅವ್ರು ಕೆಲಸ ಮಾಡಿದ್ದಾರೆ. ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ ಕೆ ಸರ್ಗೆ. ಇಡೀ ಟೀಮ್ ಎಲ್ಲರೂ ಸೇರ್ಕೊಂಡು ಒಂದು
ಕಂಟೆಂಟ್ ಇರುವಂತ ಒಂದು ಒಳ್ಳೆ ಸಿನಿಮಾನ ಮಾಡಕ್ಕೆ ಹೊರಡ್ತಾ ಇದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಇಡೀ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ, ನನ್ನ ವೈಫ್ ಬಂದಿದ್ದಾರೆ, ಅವ್ರ ಸಪೋರ್ಟ್ ತುಂಬಾ ಇದೆ. ಮತ್ತೆ ಸುದೀಪ್ ಸರ್ ಬಂದು ಇದನ್ನ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಹೃದಯದ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.